ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನಿವತ್ತು ಈ ರೀತಿ ಹೂವಿನಿಂದ ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಹಾರ ಮಾಡಿ ದೇವರಿಗೆ ಡೆಕೋರೇಟ್ ಮಾಡೋದನ್ನು ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಫೋಟೋಸ್ ಹಾಕ್ತೀನಿ, ನಾವು ದೇವರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದೀವಿ ಅಂತ ಹೇಳಿ. ಹಾಗೆ ಲಾಸ್ಟ್ ಟೈಮ್ ನಾನು ಬಳೆ ಹಾರ ಮಾಡಿ ವಿಡಿಯೋ ಹಾಕಿದ್ನಲ್ವ, ಆ ಹಾರನೂ ಸಹ ದೇವರಿಗೆ ಹಾಕಿದ್ದೀವಿ, ನೀವು ನೋಡ್ಬೋದು. ನೋಡಿ, ಈ ರೀತಿ ಹೂವನ್ನ ಈ ರೀತಿ ಸೂಜಿ ದಾರದಲ್ಲಿ ಕೊಯ್ಸ್ಕೋಬೇಕು. ಇದರಲ್ಲಿ ದಿಂಡಿನ ರೀತಿ ಬೇಕಾದರೂ ಮಾಡ್ಕೋಬೋದು, ಹೂವು ಜಾಸ್ತಿ ಇತ್ತು ಅಂದರೆ. ನನಗಿಲ್ಲಿ ಹೂವು ಕಡಿಮೆ ಇರೋದ್ರಿಂದ ಈ ರೀತಿ ಒಂದೇ ಸೈಡ್ಗೆ ಬರೋ ರೀತಿ ಕೊಯ್ಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಬ್ಬಗಳಿಗೆ ದೇವರಿಗೆ ಈ ರೀತಿ ಅಲಂಕಾರ ಮಾಡುವಾಗ ಡಿಫ್ರೆಂಟಾಗಿ ತುಂಬ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇನ್ನು ಬೇರೆ ಬೇರೆ ರೀತಿ ಹೂಗಳ ಡಿಸೈನ್ ಮಾಡೋದನ್ನು ಸಹ ನೋಡ್ತೀನಿ. ನಾನು ಹಾಕೋ ವಿಡಿಯೋ ನಿಮಗೆ ಮೊದಲು ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಗ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈಗ ನಾನೆಲ್ಲ ಕೊಯ್ಸ್ಕೊಂಡಾಯಿತು. ಹಾರ ಈ ರೀತಿ ಡಿಸೈನಲ್ಲಿ ಬಂದಿದೆ. ಹೇಗೆ ಕಾಣಿಸ್ತಿದೆ? ಮತ್ತು ಬಳೆ ಹಾರ ಸಹ, ಈ ಹಾರನ ನಾನೇ ಮಾಡಿದ್ದು, ಲಾಸ್ಟ್ ವಿಡಿಯೋ ಹಾಕಿದ್ದೆ ನೋಡಿ. ಈ ರೀತಿ ಅಲಂಕಾರ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.